ನೀವೆಲ್ಲರೂ ಈ ಫಿಲಮ್ನ ಪಕ್ಕ ನೋಡಿರ್ತೀರಾ, ಮಂಜುಮಲ್ ಬಾಯ್ಸ್ ಅಂತ. ಎಲ್ಲಿ ಒಂದು ಗ್ರೂಪ್ ಆಫ್ ಬಾಯ್ಸ್ ಹೋಗ್ಬಿಟ್ಟು ಗುಣ ಕೇವ್ಸ್ ಅಂತ ಒಳಗಡೆ ಹೋಗಿ ಟ್ರೆಕ್ಕಿಂಗ್ ಮಾಡ್ತಾ ಅಲ್ಲಿ ಕ್ಯೂರಿಯಾಸಿಟಿಗೆ ಫೋಟೋ ಹಿಡ್ಕೊಂಡು ಹೋಗಿ ಸಿಗಾಕೊಂಡ್ಬಿಟ್ಟು ಟೋಟಲ್ ಡ್ರಾಮಾ ಆಸಮ್ ಆಗಿರೋ ಫಿಲಮು. ಬಟ್ ಇವಾಗ ಏನಂದರೆ ಯು ಕಾಂಟ್ ಗೋ ಟು ದಟ್ ಗುಣ ಕೇವ್ಸ್ ಆ್ಯಂಡ್ ಎಕ್ಸ್ಪ್ಲೋರ್ ದಟ್ ಡೆಪ್ಸ್. ಅಲ್ಲಿ ಹೋಗಿ ಹೆಂಗಿದೆ ಅಂತ ನೋಡೋಕ್ಕಾಗಲ್ಲ. ಆ ಮೂವಿನ ನೋಡಿದವರು ವಿ ಶುಡ್ ಎಕ್ಸ್ಪೀರಿಯನ್ಸ್ ಸಚ್ ಎ ಕೇವ್ಸ್ ಅಂತ ಒಂದ್ಸಲ ಆದರೂ ಅನಿಸಿರುತ್ತೆ. ಸೊ ಅಂಥದ್ದೇ ಕೇವ್ಗೆ ನಿಮಗೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಪೀಪಲ್ಸ್ ಆರ್ ಅಲೋಡ್ ಟು ಗೋ ಇನ್ಸೈಡ್ ಆ್ಯಂಡ್ ಎಕ್ಸ್ಪ್ಲೋರ್ ದ ಕೇವ್, ದ ಬಿಗ್ಗೆಸ್ಟ್ ಕೇವ್ಸ್ ಆಫ್ ಸೌತ್ ಇಂಡಿಯಾ ಅಂತ, ಏಷ್ಯಾನ ಅಂತಲೇ ಹೇಳ್ಬೋದು. ಅಷ್ಟು ದೊಡ್ಡ ಕೇವು, 3.2 ಕಿಲೋಮೀಟರ್ಸ್ ಲಾಂಗ್ ಇರೋವಂಥ ಕೇವು. ನಿಮಗೆ ಯಾವ ಥರ ಥ್ರಿಲ್ಲಿಂಗು ಅಡ್ವೆಂಚರ್ ಪಕ್ಕಾ ಮಿಸ್ ಆಗೋದಿಲ್ಲ ಅಂಥ ಅಡ್ವೆಂಚರ್ ಇರೋ ಈ ಕೇವು ಬೇಲೂಮ್ ಕೇವ್ಸ್ ಅಂತ ಆಂಧ್ರ ಪ್ರದೇಶದಲ್ಲಿದೆ. ಬ್ಯಾಂಗ್ಳೂರಿಂದ ಅರೌಂಡ್ 500 ಕಿಲೋಮೀಟರ್ಸ್ ಮಾತ್ರ ಇರೋದು. ವಿತಿನ್ ದಟ್ಟೆ ಅಂದ್ಕೊಳ್ತೀನಿ. ಐ ಜಸ್ಟ್ ಮೆನ್ಷನ್ ಇಟ್ ಇನ್ ಫರ್ದರ್ ಕಮೆಂಟ್ಸ್. ಸೊ ನೋಡ್ಬೋದು ಯಾವ ಥರ ಇದೆ ಅಂತ. ಸ್ಟಾರ್ಟೆಡ್ ಮೈ ಜರ್ನಿ, ಒಳಗಡೆ ಇಳಿದಿದ್ದೇ ನೋಡ್ಬೋದು. ಸೀಲಿಂಗ್ ನೋಡ್ಬೋದು. ಸೀಲಿಂಗ್ ಅಂದರೆ ಟಾಪ್ ವ್ಯೂ ಎಲ್ಲ. ಇಲ್ಲಿ ಬಂದ್ಬಿಟ್ಟು ಚಿತ್ರಾವತಿ ನದಿ ಅಂತ ಇತ್ತಂತೆ. ಸೊ ಇಟ್ ವಾಸ್ ಫ್ಲೋಯಿಂಗ್ ಅಂಡರ್ ದಿಸ್ ಕೇವ್. ಈ ಕೇವ್ ಮಧ್ಯದಲ್ಲಿ ಅದು ಫ್ಲೋ ಆಗಿ ಲಕ್ಷಾಂತರ ವರ್ಷಗಳಿಂದ ಇಲ್ಲಿ ವಾಟರ್ ಫ್ಲೋ ಆಗಿರೋದ್ರಿಂದ ಬಂಡೆಗಳ ಮಧ್ಯೆ ಅಂಡರ್ ವಾಟರ್ ಇರುತ್ತಾರಲ್ಲ, ಇಲ್ಲೆಲ್ಲ ಫ್ಲೋ ಆಗಿರೋದು. ನೀವು ನೋಡ್ಬೋದು ಯಾವ ಥರ ಇದೆ ಅಂತ. ಸ್ಟೋನ್ ಕಾವಿಂಗ್ಸ್ ಅಂದರೆ ಒಳಗಡೆ ಹೋಗ್ತಾ ನಿಮಗೆ ಆ ನೀರು ಹೋಗ್ತಾ ದಾರಿನಲ್ಲೆಲ್ಲ ಸಖತ್ತಾಗಿದೆ ಗುರು. ಸೊ ಮಸ್ಟ್ ವಿಸಿಟ್ ಪ್ಲೇಸು ಬೇಲೂಮ್ ಕೇವ್ಸ್ ನಿಯರ್ ತಾಡ್ಪತ್ರಿ, ಅನಂತಪುರಂ. ಸಖತ್ತಾಗಿದೆ ಗುರು. ನಾನು ಫೋಟೋಗ್ರಫಿನೂ ಮಾಡಬೇಕು, ವೀಡಿಯೋನು ಹಿಡಿಬೇಕು. ತುಂಬ ವಾಟರ್ ಫ್ಲೋ ಆಗಿರೋದು ನೋಡ್ಬೋದು ಯಾವ ಥರ ಇದೆ ಅಂತ. ಟೋಟಲ್ ವಾಟರ್ ಫ್ಲೋ ಆಗಿರೋದು ಸಖತ್ತಾಗಿದೆ. ಕಾವಿಂಗ್ಸ್ ಅಂದರೆ ಒಳಗಡೆ ಹೋಗ್ತಾ ನಿಮಗೆ ಆ ನೀರು ಹೋಗ್ತಾ ದಾರಿನಲ್ಲೆಲ್ಲ ಬಂಡೆಗಳನ್ನ ಎಲ್ಲ ಕಟ್ ಮಾಡ್ಕೊಂಡು ಹೋಗಿರೋವಂಥದ್ದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅನ್ಬೋದು. ಆ ಮೂವಿನಲ್ಲಿ ಮಂಜುಮಲ್ ಬಾಯ್ಸಲ್ಲಿ ಅವ್ನು ಕೆಳಗಡೆ ಪ್ರಪಾತಕ್ಕೆ ಒಳಗಡೆ ಬಿದ್ದು ಆ ಬಂಡೆ ಮೇಲೆ ಸಿಕ್ಕಾಕೊಂಡಿರ್ತಾನಲ್ಲ, ಆ ಥರನೇ ವ್ಯೂ ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಪಕ್ಕ ಇಲ್ಲಿ ಬಂದು ನೋಡಿ ಒಂದ್ಸಲ. ಮಸ್ಟ್ ಸಿ ಪ್ಲೇಸ್ ಅನ್ಬೋದು ಬೇಲೂಮ್ ಕೇವ್ಸ್ ಇನ್ ಆಂಧ್ರ ಪ್ರದೇಶ್. ಸೊ ನಿಮಗೆ ಹೇಳಿದ್ನಲ್ಲ, ಈ ಬೇಲೂಮ್ ಕೇವ್ಸ್ ಬಂದು ಲೊಕೇಟ್ ಆಗಿರೋದು ನಂದ್ಯಾಲ ಡಿಸ್ಟ್ರಿಕ್ಟಲ್ಲಿ, ಆಂಧ್ರ ಪ್ರದೇಶಲ್ಲಿ. ಬ್ಯಾಂಗ್ಳೂರಿಂದ ಅರೌಂಡ್ 290 to 320 ಕಿಲೋಮೀಟರ್ಸ್, ಡಿಪೆಂಡಿಂಗ್ ಅಪಾನ್ ಬ್ಯಾಂಗ್ಳೂರಲ್ಲಿ ಎಲ್ಲಿದ್ದೀರಾ ಅಂತ ಡಿಪೆಂಡ್ ಆಗುತ್ತೆ. ಅಷ್ಟು 350 ಒಳಗಡೆನೆ ಅಂತ ಇಟ್ಕೊಳ್ಳಿ. ಸೊ ಬ್ಯೂಟಿಫುಲ್ ಆಗಿರೋ ಕೇವ್ ಅನ್ಬೋದು ಇದು. ಸ್ಟಾರ್ಟಿಂಗಲ್ಲಿ ನಾನು ಕೆಳಗಡೆ ಬಂದಾಗ ಏನೋ ಒಂದು 2-3 ಗುಹೆ ಥರ ಇರುತ್ತೆ, ನೋಡ್ಬಿಟ್ಟು ಹೊಟ್ಟೋಗ್ಬೋದು ಅಂದ್ಕೊಂಡೆ. ಇಳಿದು ಹೋಗ್ತಾ ಇದ್ದೀನಿ. ನಾರ್ಮಲ್ ಆಗಿ ಕೇವ್ ಒಳಗಡೆ ಹೋದಾಗ ನಿಮಗೆ ಏರ್ ಲೆಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏರ್ ಸಪ್ಲೈ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಶಾರ್ಪ್ ಎಡ್ಜಸ್, ಎಷ್ಟು ಶಾರ್ಪ್ ಎಡ್ಜಸ್ ಕ್ರಿಯೇಟ್ ಆಗಿದೆ ಅಂತ. ಒಂದೊಂದು ಎಡ್ಜನ್ ಇಂಟ್ರಿಕೇಟ್ ಜಾಗ ಒಬ್ಬರೇ ಇಲ್ಲ ಇಬ್ಬರು ಪಕ್ಕದಲ್ಲಿ ನೋಡಿಬೋದು. ಮ್ಯಾಕ್ಸಿಮಮ್ ಒಬ್ಬರೇ ಆಗೋದು. ಸರ್ಟನ್ ಜಾಗದಲ್ಲಂತೂ ಯಾವ ಥರ ಇದೆ ಅಂತ ಸೀಲಿಂಗ್ ನೋಡ್ಬೋದು. ವಾಟರ್ ಡ್ರಿಪ್ ಆಗಿ ನಿಮಗೆ ಅಂಡರ್ಗ್ರೌಂಡು ಈ ಕೇವ್ಸಲ್ಲಿ ಡಿಸ್ಕವರಿ ಚಾನಲ್, ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲಲ್ಲಿ ಒಳಗಡೆ ಹೋದ ಕೇವ್ಸಲ್ಲೆಲ್ಲ ಯಾವ ಥರ ಫಾರ್ಮ್ ಆಗಿದೆ ಆ ಥರ ಎಲ್ಲ ಇಲ್ಲಿ ಫಾರ್ಮ್ ಆಗಿದೆ. ನೋಡ್ಬೋದು. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಮಸ್ಟ್ ಸಿ ಪ್ಲೇಸು, ಮಸ್ಟ್ ಸಿ ಕೇವ್. ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ ಕರ್ನಾಟಕದಲ್ಲಿ, ಬಟ್ ತುಂಬ ಚೆನ್ನಾಗಿದೆ. ಲೈಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಲೈಟ್ ಇರಲಿಲ್ಲ ಅಂತ ಇಷ್ಟಿಷ್ಟು ದೊಡ್ಡ ಗುಹೆಗಳಲ್ಲಿ ಕತ್ಲಲ್ಲಿ ಓಡಾಡಬೇಕಂದ್ರೆ ಅದೇನಂತಾರಲ್ಲ ಬಾಯ್ಗೆ ಬರುತ್ತೆ ಅಂತ. ಆ ಶಾರ್ಪ್ ಎಡ್ಜಸ್ ನೋಡ್ಬೋದು. ನೀರೆಲ್ಲ ಫ್ಲೋ ಆಗಿ ಈ ಬಂಡೆಗಳು ಮತ್ತು ಈ ಒಳಗಡೆ ಹರಿದಿರೋ ಎಲ್ಲ ಟೋಟಲ್ ವಾಲ್ ಎಲ್ಲ ಫುಲ್ಲು ಸ್ಮೂತಾಗಿ, ಯಾಕಂದರೆ ಲಕ್ಷಾಂತರ ವರ್ಷಗಳಿಂದ ಇಲ್ಲಿ ವಾಟರ್ ಫ್ಲೋ ಆಗ್ತಾನೇ ಇತ್ತು. ಸೊ ತುಂಬ ಬ್ಯೂಟಿಫುಲ್ ಆಗಿದೆ. ಅದರ ಪ್ಲಸ್ ಇವ್ರ ಲೈಟಿಂಗ್ ಎಲ್ಲ ಏರ್ಪಾಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟು ದೊಡ್ಡ ಕೇವ್ ನಾನು ನೈಬರಿಂಗ್ ಸ್ಟೇಟಲ್ಲಿ ಇದೆ ಅಂತ ನನಗೆ ಸ್ವಲ್ಪ ದಿನಗಳಿಂದನೇ ಗೊತ್ತಾಗಿದ್ದು. ಆಸಮ್ ಎಕ್ಸ್ಪೀರಿಯನ್ಸ್ ಅಂತೀನಿ. ತುಂಬ ಜಾಗಗಳಿದೆ ಈ ಬೇಲೂಮ್ ಕೇವ್ಸ್ ಆದಮೇಲೆ. ಈ ಸ್ಟ್ರೆಚ್ಚಲ್ಲಿ ತುಂಬ ಜಾಗಗಳಿದೆ. ತಾಡ್ಪತ್ರಿ ಅಂತ ಇನ್ನೂ 2-3 ಜಾಗಗಳಿದೆ. ನೀನು ನನ್ನ ವೀಡಿಯೋ ಫೈಂಡಿಂಗ್ ರೋಡ್ಸ್ ಬ್ಲಾಗರಲ್ಲಿ ಹೋಗಿ ಚೆಕ್ ಮಾಡಿದ್ರೆ ತುಂಬ ಪ್ಲೇಸಸ್ ಇದೆ. ಅರೌಂಡ್ ನೀವು ವಿಸಿಟ್ ಮಾಡ್ಬೋದು ಒಂದು 3 days ಪ್ಲ್ಯಾನ್ ಹಾಕ್ಕೊಂಡು. ಸೊ ಈ ಜಾಗ ನೋಡ್ಬೋದು. ಲೈಟಿಂಗ್ಸ್ ಹಾಕ್ಬಿಟ್ಟು ಒಂದು ಸ್ಕ್ಯಾರಿಶ್ ಥರ, ಒಂಥರ ಆಕ್ವಾಟಿಕ್ ಥರ, ಒಂಥರ ಗ್ರೀನಿಶು. ಎಷ್ಟು ದೊಡ್ಡದಾಗಿದೆ ಅಂದರೆ ನಿಜವಾಗ್ಲೂ ನೀವು ನೋಡ್ಬೋದು. ಅಷ್ಟು ದೊಡ್ಡ ಜಾಗ ಮತ್ತೆ ಹೋಗ್ತಾ ಸಣ್ಣಗಾಗುತ್ತೆ. ಈ ನೀರು ಹರಿದಂಗೆ ಅದರ ಡಿಫ್ರೆಂಟು, ಯಾಕಂದರೆ ಲಕ್ಷಾಂತರ ವರ್ಷಗಳಿಂದ ನೀರು ಹರಿದು ಆಗಿರೋ ಫಾರ್ಮೇಷನ್ಸ್ ಇವು. ಸೊ ಪುಣ್ಯಕ್ಕೆ ಇವಾಗ ಆ ನದಿ ಅಲ್ಲಿ ಇಲ್ದಿರೋದ್ರಿಂದ ವಿ ಆರ್ ಏಬಲ್ ಟು ಗೋ ಆ್ಯಂಡ್ ಸಿ ದಟ್ ಪ್ಲೇಸ್. ನೋಡ್ಬೋದು ಎಷ್ಟು ಕತ್ಲೆ ಇದೆ ಅಂತ. ಇವ್ರು ಕಲರ್ಫುಲ್ ಲೈಟಿಂಗ್ ಹಾಕಿದ್ರೇನು ನಿಜವಾಗ್ಲೂ. ಯಾವತ್ತು ನಾನು ಹೋಗಿದ್ದ ದಿನ ಭಾನುವಾರ ಆಗಿತ್ತು, ಆದ್ರೂ ತುಂಬ ಜನ ಇದ್ದರು.
ಇದು ಥರ ಹಳೆ ಡ್ರಾಮಾ ಸೀನ್ ಥರ ಇದೆ. ಕೇವ್ಸ್ ನೋಡಿ, ಮುಂದ್ಗಡೆ ಏನು ಕಾಣಿಸ್ತಾ ಇಲ್ಲ, ಫುಲ್ ಪಿಚ್ ಡಾರ್ಕ್ನೆಸ್. ನೋಡಿದ್ರಲ್ಲ, ಏನು ಕಾಣಿಸ್ತಾ ಇಲ್ಲ. ಟಾರ್ಚ್ ಹೊಡಿತಾ ಇದ್ದೀನಿ. ಫುಲ್ಲು ಡೆಡ್ ಎಂಡು. ಐ ಥಿಂಕ್ ವಾಟರ್ ಫ್ಲೋ ಇಂದ ಆಗಿರೋದು. ಸಖತ್ತಾಗಿದೆ. ಬೇಲೂಮ್ ಕೇವ್ಸ್ ಅಂತ. ಇದು ತಾಡಪತ್ರಿ ಹತ್ರ ಬರುತ್ತೆ. ಸೊ ತಾಡಪತ್ರಿಯಿಂದ ಅರೌಂಡ್ ಒಂದು 50 ಕಿಲೋಮೀಟರ್ಸ್, 50 ಅಲ್ಲ 30 ಕಿಲೋಮೀಟ್ರ್ ಇದೆ. ಸಖತ್ತಾಗಿದೆ, ನೋಡ್ಬೋದು. ಕಳ್ಳುಗಳೆಲ್ಲ ಒಡೆದೋಗಿ ಬಿದ್ದಿದೆ. ಎಲ್ಲ ವಾಟರ್ ಫ್ಲೋ ಇಂದ ಆಗಿರೋದು ಅನ್ಸುತ್ತೆ. ನೋಡ್ತಾ ಇದ್ದೀರಲ್ಲ, ಎಲ್ಲಿ ನೋಡಿದ್ರು ಕತ್ಲೆ. ನಿಜವಾಗ್ಲೂ ಜನ ಕಮ್ಮಿ ಇರೋವಾಗಂತೂ ಬಂದುಬಿಟ್ರೆ ಅಂತೂ ಬಾಯಿಗೆ ಬಂದುಬಿಡುತ್ತೆ ಗುರು. ಅಷ್ಟು ಭಯ ಆಗುತ್ತೆ ಜನ ಇಲ್ಲ ಅಂದರೆ. ಅಷ್ಟು ಜನ ಇದ್ರೂ ಒಂದೊಂದು ಕಡೆ ಗ್ಯಾಪಲ್ಲಿ ಯಾರೂ ಇಲ್ಲ ಅಂತ ಗೊತ್ತಾದಾಗ ಒಂಥರ ಗವಾ ಅಂತದೆ ಎದೆಗೆ. ವಾವ್, ನೋಡ್ಬೋದು ಯಾವ ಥರ ಇದೆ ಅಂತ. ತಲೆ ಮೇಲೇ ಕಣ್ಣಿದೆ. ಏನೋ ನಿಮ್ಗೇನು ಕಾಣಿಸ್ತಾ ಇಲ್ಲ ಅಂತ, ಬಟ್ ನಮ್ಮ ಮುಂದೆ ಅದಕ್ಕೋಸ್ಕರ ಲೈಟಿಂಗ್ ಸೆಟ್ಟಿಂಗ್ ಎಲ್ಲ ಮಾಡಿದ್ದಾರೆ, ನೋಡ್ಬೋದು. ಇದೆಲ್ಲ ನೋಡ್ಬೋದು. ಏರ್ ಕಮ್ಮಿ ಇರೋದನ್ನು ಇಲ್ಲಿ ಫೀಲ್ ಆಗ್ತಾಯಿದೆ. ಏರ್ ಡೆನ್ಸಿಟಿ ಕಮ್ಮಿ ಆಗೋಯ್ತು. ರೂಮ್ ಸುಬ್ಬಾರೆಡ್ಡಿ ಅಲ್ಲಂತೆ. ನನ್ನ ಮಕ್ಕಳು ಗೂಯಗಳಿಗೂ ಹೆಸರುಗಳಿಗೆ ಇಟ್ಕೊಂಡ್ಬಿಟ್ಟವ್ರೆ. ಅದು ಅವ್ರವ್ರದ್ದೇ. ಗಾಳಿನೇ ಇಲ್ಲ. ಆಕ್ಸಿಜನ್ ಲೆವೆಲ್ ಡ್ರಾಪ್ ಆಗಿಬಿಟ್ಟಿದೆ. ಫುಲ್ಲು ಕಮ್ಮಿ ಆಗಿಬಿಟ್ಟಿದೆ. ಸಖತ್ತಾಗಿದೆ ಗುರು. ಇದಂತ ಬೇಲೂಮ್ ಕೇವ್ಸ್ ಅಂತ ಮ್ಯಾಪಲ್ಲಿ ನೋಡಿರಿ. ತಾಡಪತ್ರಿ, ಅನಂತಪುರಂ ಆದಮೇಲೆ ನಮ್ಮ ಈ ಬಳ್ಳಾರಿ ರೂಟಲ್ಲಿ ಸಿಗುತ್ತೆ. ಚೆನ್ನಾಗಿದೆ. ಒನ್ ಟೈಮ್ ವಿಸಿಟು. ಇಲ್ಲಿ ಸುತ್ತಮುತ್ತಲು 4-5 ಜಾಗ ಇದೆ. ತಾಡಪತ್ರಿಯಲ್ಲಿ 2 ಹಳೇ ವಿಜಯನಗರ ದೇವಸ್ಥಾನ ಇದೆ. ಸಖತ್ತಾಗಿದೆ, ಅದು ನೋಡ್ಬೋದು. ಇಲ್ಲಿ ಬಂದು ಇದನ್ನು ನೋಡ್ಬೋದು. ಆಕ್ಸಿಜನ್ ಅನ್ನೋದೇ ಇಲ್ಲ ಗುರು. ಫುಲ್ಲು ಸ್ಕ್ಯಾರ್ಸ್ ಆಕ್ಸಿಜನ್. ಎಲ್ಲ ಬಂಡೆಗಳೆಲ್ಲ ಬಿದ್ದೋಗ್ಬಿಟ್ಟು ಒಟ್ಟಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸು. ಇಂಡಿಯಾನಲ್ಲಿ, ಅದು ಸೌತ್ ಇಂಡಿಯಾನಲ್ಲಿ ಇಂಥ ಜಾಗಕ್ಕೆ ಗೊತ್ತಿಲ್ಲ ಅಂದರೆ ಕಷ್ಟ. ಬಂದು ನೋಡ್ಬಿಟ್ಟು ಹೋಗಿ. ತಾಡಕ್ಕೆ ಕೆಳಗಡೆ ಇನ್ನು ಓದಂಗೆ ಇದೆ. ನಿಯರ್ಲಿ 1-1.5 ಕಿಲೋಮೀಟರ್ ಒಳಗಡೆ ನಡೆದಿರ್ತೀನಿ. ಇಲ್ಲಿ ನೋಡ್ಬೋದು ನೀವು, ಪಾತಾಳ ಲಿಂಗೇಶ್ವರ ಅಂತ ಲಿಂಗ ಫಾರ್ಮ್ ಆಗಿರೋದು. ನೀರು ಇವಾಗೂ ನೋಡಿ ಅಲ್ಲಿದೆ. ಸೊ ಇಲ್ಲಿ ಮೇಲೆ ಲಿಂಗೋದ್ಭವ ಆಗಿರೋದು ತುಂಬ ಬ್ಯೂಟಿಫುಲ್ ಆಗಿದೆ. ಪಾತಾಳ ಲಿಂಗೇಶ್ವರ, ಪಾತಾಳ ಗಂಗಾ ಅಂತಾರೆ. ಇಲ್ಲೇ ಹಳೆ ಕಾಲದಲ್ಲಿ ಪಾತಾಳ ಲೋಕದಲ್ಲಿ ಸರ್ಪಗಳೆಲ್ಲ ಅಡಗಿರ್ತಾ ಇದ್ವಲ್ಲ, ಅದೇ ಫೀಲಿಂಗಲ್ಲಿದೆ. ನೋಡ್ಬೋದು. ಕೋಲ್ ಮೈನ್ಸ್ಗೆ ಹೋಗ್ಬೇಕು ಅಂದರೆ ನೋಡಿ ಹಿಂಗಿರುತ್ತೆ. ಕೋಲ್ ಮೈನ್ಸ್ ಒಳಗಡೆ ಎಲ್ಲ ಯಾವ ಥರ ಇದೆ. ಓದಷ್ಟು ಹೋಗ್ತಾನೆ ಇದೆ ಗುರು, ಓದಷ್ಟು ಹೋಗ್ತಾನೆ ಇದೆ. ತಲೆಗಿಲ್ಲೇ ಬಂಡೆಗೆ ಹೊಡ್ಕೊಂಡ್ರೆ ಕಷ್ಟ. ಆಕ್ಸಿಜನ್ ಇಲ್ಲದೆ ಇರೋದು. ಸಖತ್ತಾಗಿದೆ ಗುರು. ಒನ್ ಟೈಮ್ ಎಕ್ಸ್ಪೀರಿಯೆನ್ಸು. 1 ಲೆಂತ್ ಶಾರ್ಟ್ ಇದು. ಸಖತ್ತಾಗಿದೆ ಗುರು. ಹೋದಷ್ಟು ಪಾತಾಳದಲ್ಲಿ ಗುಹೆಗಳೆಲ್ಲ ನೀರು ಫಾರ್ಮೇಷನ್, ನೀರೆಲ್ಲ ಹರಿದು ಕೊರ್ದಿ ನೋಡ್ಬೋದು ಇಲ್ಲಿ ಯಾವ ಥರ ಆಗಿದೆ ಅಂತ. ನೀರೆಲ್ಲ ಹೋಗಿ ಸಾಫ್ಟ್ ಆಗಿದೆ. ಎಲ್ಲ ವಾಟರ್ ಫ್ಲೋಗೆ ಆಗಿರೋದು ನೋಡಿ. ಇದೆಲ್ಲ ಲೈಕ್ ಸರ್ಫೇಸ್ ಎಲ್ಲ ನೋಡ್ಬೋದು, ಸಾಫ್ಟ್ ಸರ್ಫೇಸ್ ಎಲ್ಲ ಈ ಥರ ಫಾರ್ಮ್ ಆಗಿರೋದಕ್ಕೆ ಕೋಟಿಲಿಂಗ ಅಂತ ಹೆಸರಿಟ್ಟಾದರೆ, ಬಬಲ್ಸ್ ಎಲ್ಲ ಡ್ರಾಪ್ಲೆಟ್ಸ್ ಆಗಿ ಫಾರ್ಮ್ ಆಗಿಬಿಟ್ಟು
ಸಖತ್ತಾಗಿದೆ ಒಳಗಡೆ. ಕೋಟಿಲಿಂಗಲು ಅಂತ ಬರ್ತಿದ್ದಾರೆ, ನೋಡ್ಬೋದು. ಸೊ ಇದು ಕೋಟಿಲಿಂಗಲು, ಎಲ್ಲ ವಾಟರ್ ಡ್ರಾಪ್ಲೆಟ್ಸ್. ನೋಡ್ಬೋದು ಸಾಫ್ಟ್ ಸರ್ಫೇಸ್ ಆಫ್ ದ ರಾಕು ಯಾವ ಥರ ಇದೆ ಅಂತ. ಟೋಟಲ್ ವಾಟರ್ ಫ್ಲೋ ಇಂದಾನೆ ಆಗಿರೋದು. ಸ್ಟಾರ್ಟಿಂಗಲ್ಲೇನೋ ಹೋಗ್ತಾ ಹೋಗ್ತಾ ಚೆನ್ನಾಗಿತ್ತು, ಮತ್ತು 1 ಕಿಲೋಮೀಟ್ರ್ ಆಯಿತು, 1.5 ಕಿಲೋಮೀಟ್ರ್ ಆಯಿತು. ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಆಕ್ಸಿಜನ್ ಲೆವೆಲ್ ಬೇರೆ ಕಮ್ಮಿ ಇತ್ತ ಕೆಳಗಡೆ. ನಿಜವಾಗ್ಲೂ ಅಂತೀನಿ ಬ್ರೀತಿಂಗ್ ಪ್ರಾಬ್ಲಮ್ ಇರೋರು ಮಾತ್ರ ಕಷ್ಟ ಆಗುತ್ತೆ. ಆದ್ರೂ ಫ್ರೆಶ್ ಏರ್ ಕೊಟ್ಟಿರ್ತಾರೆ. ವಯಸ್ಸಾದವರೆಲ್ಲ ಇಷ್ಟು ಇಂಟ್ರಿಕೇಟ್ ಜಾಗದಲ್ಲಿ ನಡೆಯೋಕ್ಕೆ ಕಷ್ಟ. ಸ್ವಲ್ಪ ದೂರ ಬಂದ್ಬಿಟ್ಟು ಹೋಗ್ಬಿಡ್ಬೋದು. ನಮ್ಮ ತಾಯಿನೂ ಅಷ್ಟೇ, ಸ್ವಲ್ಪ ದೂರ ಬಂದರೆ ಅಲ್ಲಿಗೆ ಕೂತ್ಕೊಂಡ್ಬಿಟ್ರು. ಸೊ ಒಳ್ಳೆ ಮಜಾ, ಯೂತ್ಗಂತೂ ಒಳ್ಳೆ ಜಾಗ ಅನ್ಬೋದು. ಇಷ್ಟು ಜನ ಇದ್ದೆ ಇಷ್ಟು ಭಯಾನಕವಾಗಿದೆ ಈ ಜಾಗ. ಯಾರೂ ಇರೋ ಟೈಮಲ್ಲಿ ಇಲ್ಲ ಲೈಟಿಂಗ್ ಏನಾದರೂ ಕಮ್ಮಿ ಇದ್ದರೆ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವ ಥರ ಇರುತ್ತೆ ಸಿಚುವೇಶನ್. ಹೆಜ್ಜೆಗೂ ಅಂತಾರಲ್ಲ ಹಾಗೆ ಎಕ್ಸ್ಪ್ಲೋರ್ ಮಾಡಿ ಇದನ್ನು ಇಷ್ಟು ನೋಡೋಂಗೆ ಮಾಡಿರೋ ಗೌರ್ಮೆಂಟ್ಗೆ ಥ್ಯಾಂಕ್ಸ್ ಹೇಳಬೇಕು, AP ಗೌರ್ಮೆಂಟ್ಗೆ. ನೋಡ್ತಾ ಇದ್ದೀರಲ್ಲ, ಒಪ್ಪ ನಿಂತ್ಕೊಬೋದು, ಹಿಂಗೆ ಸೈಡ್ ವೈಸ್ ನಡೆದ್ರೇ ಆಗೋದು. ಸೊ ಯಾವ ಥರ ಎಕ್ಸ್ಪೀರಿಯನ್ಸ್ ಇದೆ ನೋಡ್ಬೋದು. ಹಿಂಗೆ ಸ್ಟೆಪ್ಸ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡವ್ರೆ ಎಕ್ಸಿಟ್ಗೆ ದಾರಿ ಅಂತ. ನಾನೇನೋ ಹೋಗಿದ್ದ ಜಾಗದಲ್ಲಿ ಚಿಕ್ಕದಾಗಿದೆ ಅಂದ್ಕೊಂಡೆ, ಊರೆಲ್ಲ ಸುತ್ಕೊಂಡು ಟಿಗ್ರೆ ಸಾಕತ್ತಾಗಿದೆ ಗುರು. ಒಳ್ಳೆ ಮಜಾ. ನನ್ನ ಮಗನ ನೋಡಿ ಸೆಕೆ ಹೆಂಗೆ ಕಿತ್ಕೊಂಡು ಬರ್ತಾಯಿದೆ ಅಂದರೆ ಹಂಗೆ ಕಿತ್ಕೊಂಡು ಬರ್ತಾಯಿದ್ದೈತೆ. ನಾನು ಫೋಟೋ ಒಂದು ಕಡೆ, ವಿಡಿಯೋ ಒಂದು ಕಡೆ, ಒಳ್ಳೆ ಮಜಾ ಬರ್ತಾಯಿದೆ. ಎರಡೂ ಕವರ್ ಮಾಡಬೇಕಂತ ಅರ್ಧ ದಾರಿ ಬಂದುಬಿಟ್ಟೆ ನಾನು ಅಂದ್ಕೊಂಡೆ ಹೋಗಿದ್ದ ದಾರಿಯಲ್ಲೇ ಮತ್ತೆ ಬಂದಿದ್ದ ದಾರಿಯಲ್ಲೇ ಮತ್ತೆ ಹೋಗಬೇಕು ಅಂತ. ಬಟ್ ಇಲ್ಲ, ಇದು ಒಳಗಡೆ ಫುಲ್ಲು ರಾಕ್ ಫಾರ್ಮೇಷನ್ನು, ಗ್ರೇಟ್ ಕ್ಯಾನಿಯನ್ನು USA ನಲ್ಲಿ ಇದೆಲ್ಲ ನೋಡ್ಬೋದು ಹೆಂಗಿದೆ ಅಂತ ಪರಿಸ್ಥಿತಿ. ಈ ಗ್ಯಾಪಲ್ಲಿ ಹೋಗ್ಬೇಕು ನಾವು, ಈ ಗ್ಯಾಪಲ್ಲಿ ಸಖತ್ತಾಗಿದೆ ಗುರು ನೋಡಿ. ಅಲ್ಟಿಮೇಟ್. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮೈ ಚಾನಲ್ ಗೈಸ್. ನೋಡ್ಬೋದು ಗ್ಯಾಪ್ಗಳಲ್ಲಿ ಸರ್ಪಲೋಕನೇ ಗುರು ಇದು, ಪಾತಾಳದ ಸರ್ಪಲೋಕ. ನೀವೆಲ್ಲೂ ನೋಡಿಲ್ಲ, ನಿಮಗೆ ಪುರಾಣಗಳಲ್ಲಿ ಹೇಳಿದ್ದಾರೆ. ಅಂದರೆ ನೋಡಿ ಹಿಂಗೆ ಇರುತ್ತೆ ಪಾತಾಳದ ಸರ್ಪಲೋಕ. ಸೂಪರ್ಬ್ ಆಗಿದೆ ನೋಡಿ. ಪ್ರತಿ ಸೀನು ಎಲಿವೇಶನ್ ಸಾರ್, ಪ್ರತಿ ಸೀನು ಹಿಂಗೆ ಬರಬೇಕು ನೋಡಿ, ಹಿಂಗೆ ಬರಬೇಕು, ಇಲ್ಲಾಂದರೆ ತಗಲುತ್ತೆ. ಇವಳಂದರೆ ಬಂದ್ಬಿಡ್ತಾಳೆ, ಪಿಳ ಅಂತ ಬಂದ್ಬಿಡ್ತಾಳೆ. ನಮ್ಮ ಪರಿಸ್ಥಿತಿನ ಉದ್ದಕ್ಕಿರೋರ್ದೆ ಕಷ್ಟ. ಮಂಜುಮಲ್ ಬಾಯ್ಸ್ ಎಲ್ಲ ಅವ್ರು ಗುಣ ಕೇವ್ಸ್ ಅಂತ ಹುಡ್ಕೊಂಡು ಹೋಗಿದ್ದು. ಇದರಿಂದ ಒಂದು ಕಡಿಮೆನೇ ಇರ್ಬೋದೇನೋ. ಇಲ್ಲಿ ಬಂದು ಆ್ಯಕ್ಚುಯಲ್ ಗುಣ ಕೇವ್ಸು, ದಟ್ ಈಸ್ ಕಾಲ್ಡ್ ಬೇಲೂಮ್ ಕೇವ್ಸು. ಎಷ್ಟು ಇಂಟ್ರಿಕೇಟ್ ಆಗಿದೆ ನೋಡ್ಬೋದು. ಅಷ್ಟು ಜಾಗದಲ್ಲಿ ಹೋಗಬೇಕು. ಇಬ್ಬರು ಪಕ್ಕ ಅಲ್ಲ, ಒಬ್ಬರೇ ಸೈಡ್ ವೈಸ್ ನಡಿಬೇಕು. ಇನ್ನೂ ತೋರಿಸ್ತೀನಿ ನಡೀರಿ. ಒಳಗಡೆ ಅಂತ ಸಖತ್ತಾಗಿದೆ, ಅಲ್ಟಿಮೇಟ್ ಆಗಿದೆಯಲ್ಲ. ಸೊ ನೀವು ಬ್ಯಾಂಗ್ಳೂರಿಂದ ಅರೌಂಡ್ ಒಂದು 350-400 ಕಿಲೋಮೀಟರ್ ಅನಿಸುತ್ತೆ, ಅಷ್ಟು ಬಂದರೆ ಸಾಕು. ಸಖತ್ತಾಗಿದೆ ರಾಕ್ ಫಾರ್ಮೇಷನ್. ಸೊ ಬೇಲೂಮ್ ಕೇವ್ಸ್ಗೆ ಬಂದಾಗ ಗೌತಮ್ ಬುದ್ಧನ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಆ ಕಡೆ ಹೋಗಿ ಸ್ಟ್ರೈಟ್ ಹೋಗಿ ರೈಟ್ಗೆ ಹೋದರೆ ಬೇಲೂಮ್ ಕೇವ್ಸ್ಗೆ ಹೋಗ್ತೀರಾ. ಸೊ ಈ ಕಡೆ ಬಂದರೆ ಶ್ರೀ ಗೌತಮ ಬುದ್ಧ, ಬುದ್ಧಿಸಮ್ನ ಸಾರಿದವರು. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಗೈಸ್. ಬೇಲೂಮ್ ಕೇವ್ಸ್ ನಿಯರ್ ತಾಡ್ಪತ್ರಿ, ಅರೌಂಡ್ 400 kilometers from Bangalore.